ಬೆಳಗ್ಗೆ ಎದ್ದೆ ಇವತ್ತು ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಹಂಗಾಗಿ ಅಪ್ಪಾಜಿನೂ ರೆಡಿಯಾಗಿ ಕುಂತ್ಕೊಂಡಿದ್ರು. ಹಂಗಾಗಿ ನೆಕ್ಸ್ಟ್ ಇನ್ನೇನು ಬಿಟ್ಟು ಬರೋಣ ಅಂತ ರೆಡಿ ಆಗ್ತಿದ್ದೆ. ನೋಡಿ ನಮ್ಮ ದೊಡ್ಡಪ್ಪ ಅಲ್ಲಿ ಕುಂತಿದ್ದಾರೆ ಹೊರಗಡೆ. ಅವ್ರು ಬೆಳಗಿನ 5 ಗಂಟೆಗೆ ಎದ್ದುಬಿಟ್ಟು ವಾಕಿಂಗ್ ಹೋಗಿ ಬಂದುಬಿಟ್ರು. ನೋಡಿ ವಾತಾವರಣ ಹೆಂಗೈತೆ ಹೊರಗಡೆ. ಈಗ ಅಪ್ಪಾಜಿನ ಬಿಟ್ಟು ಬರ್ತೀನಿ. ನೋಡಿ ಅವ್ರು ಬಂದುಬಿಟ್ರು ಶಿಷ್ಯಂದ್ರುಗಳೆಲ್ಲ. ಶಿಷ್ಯಂದ್ರಿಗೆ ಈಗ ನಮ್ಮ ಅಪ್ಪಾಜಿಯರು ಹಾಕ್ತಾರೆ. ಅಷ್ಟೊತ್ತಿಗೆ ನಾನು ಗಾಡಿ ಆನ್ ಮಾಡ್ಕೊಂಡು ಕೂತ್ಕೊಂಡೆ, ಸ್ವಲ್ಪ ಗಾಡಿ ಹೀಟ್ ಆಗಲಿ ಅಂತ. ಇದು ಬರ್ಬರಿ ನೋಡಿ, ಇವರೇ ಶಿಷ್ಯಂದ್ರುಗಳು ಇರೋದು. ನಂಬರ್ 1, ನಂಬರ್ 2, ನಂಬರ್ 3 ಬರೀ ಎಲ್ಲದಕ್ಕೂ ರೂವಾರಿ ವಿಶೇಷವಾದ ಕಲರಲ್ಲಿ ಐತಲ್ಲ ಅದೇ. ವೇಟಿಂಗ್ ಮಾಡ್ತಿದ್ದೀನಿ ಹೊರಗಡೆ ನಿಂತ್ಕೊಂಡು ನಾನು ಅಪ್ಪಾಜಿನ ಬಿಟ್ಟು ಬರೋಕ್ಕೋಸ್ಕರ. ಬಂದರು, ಅವಕ್ಕೆಲ್ಲ ಹಂಗೆ ಬಿಸ್ಕೆಟ್ ಹಾಕಿದ್ರು ನಮ್ಮ ಅಪ್ಪಾಜಿಯರು. ಈಗ ಬರ್ತಾರೆ. ಬರ್ಬರಿ ಹೋಗಲ್ಲಿ ನೋಡೋದು. ಇದು ಹಚ್ಚಿಡ್ಕೊಳತ್ತೆ, ನಮ್ಗೆ ಇಟ್ಕೊಳಲ್ಲ. ಇದು ನೋಡಿ ಸೈನ್ಯನೇ ಕರ್ಕೊಂಬಂತೀಗ. ಬರ್ಬರಿ ಇದಂತ ಹೆಸರು. ನೆಕ್ಸ್ಟ್ ಹಂಗೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ವಿ ನಾವು, ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಒಂದು ಶಿಷ್ಯ ಮಂಜ. ಹೌದಾ ನೋಡಿ, ಶಿಷ್ಯಂದ್ರಗಳು ಅಪ್ಪಾಜಿ ಬಿಟ್ಟು ಬಂದರು. ಆ ಬಿಟ್ಟು ಬಂದಿರೋ ವೀಡಿಯೋ ಕ್ಲಿಪ್ ತೋರಿಸ್ತೀನಿ ನೋಡಿ. ನೋಡಿ ಹಂಗೆ ಆಯ್ತು. ಈಗ ಸಮಯ ಕಳೀತಾ ಹೋಯ್ತು. ಈಗ ಅಮೇರಿಕದವರಿಗೆ ಬಂದು ನೋಡಿ. ಉಚ್ಚಿ ಗೊತ್ತಿರಲಿಲ್ಲ ಅಂದ್ರೆ ಇವಾಗಲೇ ನೋಡ್ಕೊಳ್ಳಿ. ರೊಕ್ಕ ಬಿಲ್ಡಪ್ಪು ಕೊಡ್ತಾವನೆ. ಎಲ್ಲರೂ ಊಟ ಮಾಡಿ ಕುಂತ್ಬಿಟ್ಟಿದ್ರು. ಮಧ್ಯಾಹ್ನ ಹತ್ತತ್ರ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ನಾನು ಈ ಕಡೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಹಂಗಾಗಿ ಹತ್ತಿರ ಆಗೈತೆ ನೋಡಿ ದೊಡ್ಡಮ್ಮ. ನೋಡಿ ನಮ್ಮ ದೊಡ್ಡಪ್ಪ. ಈಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಮಲ್ಕೊಂಡು ತಿಂದ್ಬಿಟ್ಟು ಮರ ಗುಬ್ಬಿಗಳು ತುಂಬ ಕಡಿಮೆ ಆಗಿದೆ. ಹಂಗೆ ಕಾಮಿಡಿ ವಿಡಿಯೋಗಳನ್ನ ನೋಡ್ಕೊತ ಕುಂತ್ಕೊಂಡಿದ್ದೆ. ನಮ್ಮ ದೊಡ್ಡಪ್ಪನೂ ಅದನ್ನ ನೋಡೋಕೆ ಇಷ್ಟಪಟ್ಟರು. ಹಂಗಾಗಿ ಅದು ನೋಡ್ಕೊತ ಕೂತ್ಕೊಂಡ್ವಿ.
ನೆಕ್ಸ್ಟ್ ನೋಡಿ ಕಾವೇರಮ್ಮ ಅವರು ಸಮಯ ನಿರತರವಿಲ್ಲದೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾರೆ. ಯಾವುದೇ ವರ್ಕ್ ಆಗಲಿ ನಾವು ಅವ್ರಿಗೆ ಒಂಥರ ಬೇಷ್ ಅಂದ್ಬಿಡಿ ಎಲ್ಲರೂ. ಏನು ಮಾತಾಡಿದ್ರು ಅಂದರೆ ಆನ್ಲೈನ್ ಶಾಪಿನಲ್ಲಿ ಯಾವ ಥರ ಸ್ಕ್ಯಾಮ್ ಆಗುತ್ತೆ ಅಂತ ಅದ್ರ ರಿಲೇಟೆಡಾಗಿ ಇಲ್ಲಿ ಮಾತಾಡ್ತಿದ್ದಾರೆ. ಅವಜ್ಜಿ ಆ ಥರ ಮಾನಸಿಕಗಳನ್ನ ಹಂಚ್ಕೊಂತೈತೆ ಆನ್ಲೈನ್ ಶಾಪಿಂಗಲ್ಲಿ ಹೆಂಗೆ ಸ್ಕ್ಯಾಮ್ ಆಯಿತು ಅಂತ. ಅಮೇರಿಕ ಅವ್ರು ಹಿಡ್ಕೊಂಡು ಇಂಥದ್ದು ಯಾಕೆ ಕೊಟ್ಟಿರಿ ಅಂತ ಹೇಳ್ಬಿಟ್ಟು ಬೇರೆದವ್ರು ಅವರು ಕರ್ಕೊಂಡೋಗಿ ಹೋಗಿದ್ವಲ್ಲ ಮಿಕ್ಸಿಯಲ್ಲಿ. ಆಮೇಲೆ ಎಲ್ಲರಿಗೆ 400 ರೂಪಾಯಿ ಕಳಿಸಿದ್ರು ಕೊಟ್ರು. ಮತ್ತೆ ಅದು ಬಾಕ್ಸು ದೊಡ್ಡ ಸಿಸ್ಟಮ್ ಇರ್ತದೆ ಹಂಗ ಮಾಡ್ಯಾರ ಮೇಡಮ್. ಒಂದು ಬಾಕ್ಸ್ನಾಗ ಇಟ್ಟು ಕಳ್ಸ್ಯಾರ. ಬರ್ಬರಿ ನೋಡಿ ತನ್ನ ಮಕ್ಕಳಿಗೆ ಎಲ್ಲರಿಗೂ ಹೆಂಗೆ ಕೇರ್ ಮಾಡ್ತೈತೆ. ಮೈದಲ್ಲಿ ಕಡಿತದ ಕಡಿಯೋದು ಎಲ್ಲ ಸರಿ ಮಾಡ್ತೈತೆ ನೋಡಿ. ಎಷ್ಟು ಪ್ರೀತಿ ಐತೆ ನೋಡಿ ಅದು ಬರ್ಬರಿಗೆ. ಅಲ್ಲಿ ಎಲ್ಲ ಇರೋವು ಎಲ್ಲದಕ್ಕೂ ಇದೆ ತಾಯಿ. ಇದ್ರದ್ದೇ ನೋಡಿ ಮಕ್ಕಳುಗಳು ಅವರೆಲ್ಲ ಇನ್ನೂ ತುಂಬ ಹೊರಗಡೆ ಇನ್ನೂ ಒಂದು 2-3 ಇದಾವೆ. ಅವೆಲ್ಲ ಹೊರಗಡೆ ಹೋಗಿದ್ದಾವೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ಥರ ಆಟ ಆಡ್ತಿಲ್ಲ. ಎರಡು ಮನೆ ಬಡ ಬಡ ಅನ್ನಕತ್ತ. ಗುದುಮಿ ದೊಡ್ಡದಾದ್ರೆ ನೋಡಿ ಇನ್ನ ನಮ್ಮ ದೊಡ್ಡ ಮರ ಇವತ್ತಿನ ಊಟ ಬಂದ್ಬಿಟ್ಟು ಏನು ಹೇಳ್ರಿ ಕವರಮ್ಮರೆ? ಬಸ್ಸಾರು. ಇವತ್ತು ಊಟಕ್ಕೆ ಬಸ್ಸಾರು. ಅದು ಯಾವ್ದು ಸೊಪ್ಪು ಅಂತ ಗೆಸ್ ಮಾಡಿ ಹಂಗೆ. ಮಾಗಡೆಯಲ್ಲೇ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಸಣ್ಣಗೆ ಬಂದ್ಬಿಡ್ತು. ಆಮೇಲೆ ನೋಡಿ ಎಷ್ಟು ಜೋರಾಗುತ್ತೆ ಮಳೆ. ಸಂಜೆ ಆಯಿತು, 8 ಗಂಟೆ ಆಗೈತೆ. ಮಳೆ ಬರ್ತೈತೆ ಅಲ್ರಿ. ಯಾವ ಥರ ಇದೆ ಅಂತ ನೋಡಿ. ಮಳೆ ಹೆಂಗೆ ಬರ್ತಿದೆ ಎಷ್ಟು ಜೋರಾಗಿ. ನಾವಿರೋ ಜಾಗದಲ್ಲಿ ತಂಪಿರುತ್ತೆ. ಯಾಕಂದರೆ ನಮ್ಮದು ಕೈಲೈತೆ ಸ್ವಲ್ಪ. ಆ ಕಡೆ ಮನೆಗಳಿಲ್ಲ ಜಾಸ್ತಿ. ಹಾಗಾಗಿ ಗಾಳಿ ಚೆನ್ನಾಗಿ ಬರುತ್ತೆ.
ಇಬ್ಬರು ಅಣ್ಣ ತಮ್ಮಂದ್ರವರು ನಡ್ಕೊಂಬರ್ತಿದ್ದಾರೆ ನೋಡಿ. ನಾನೀಗ ಹೋಗಿ ಛತ್ರಗಳು ಕೊಟ್ಟು ಬಂದೆ, ಮುಂಚೆ ಬಂದೆ ನಾನು. ಇಬ್ಬರು ನೋಡಿ. ನಮ್ಮ ಕತೆ ಡೆಕೋರೇಷನ್ ಆಯಿತು.